ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಕ್ರೈಸ್ತ ಪಾದಿರಿಗಳನ್ನು ಕ್ರೈಸ್ತರನ್ನು ಊರಿನ ಒಳಗೆ ಬಾರದಂತೆ ತಡೆದರೆ ನಷ್ಟ ಯಾರಿಗೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಇದ್ದಂಥ ಎಲ್ಲರೂ ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು, ಸಾಕ್ಷಾತ್ತು ದೇವರ ಮಕ್ಕಳು, ಎಲ್ಲರೂ ದೇವರ ಮಕ್ಕಳು. ಎಲ್ಲರೂ ಈ ಸಮಾಜದಲ್ಲಿ ಬದುಕಿ ಬಾಳಬೇಕು. ದೇವರ ನಂಬಿಕೆ ವಿಷಯದಲ್ಲಿ ಬಂದಾಗ ಅದು ಅವರವರಿಗೆ ಬಿಟ್ಟಿದ್ದು. ಕ್ರೈಸ್ತರು ಸುವಾರ್ತೆಗೆ ಹೋಗ್ತಾರೆ, ದೇವರ ಪ್ರೀತಿಯನ್ನು ಸಾರ್ತಾರೆ, ದೇವರ ಜ್ಞಾನವನ್ನು ಸಾರ್ತಾರೆ. ಆದರೆ ಕೆಲವರು ಸುವಾರ್ತೆ ಸಾರೋದು ಬೇಡ, ಸುವಾರ್ತೆ ಬೇಡ, ನೀವು ಮತಾಂತರ ಮಾಡೋದಕ್ಕೆ ಬಂದಿದ್ದೀರಾ, ನೀವು ಮತ ಪ್ರಚಾರ ಮಾಡ್ತಾ ಇದ್ದೀರಾ, ನಮ್ಮನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳೋದಕ್ಕೆ ನೀವು ಕರಪತ್ರಿಕೆಗಳನ್ನು ಇಲ್ಲಾಂದರೆ ಆಮಿಷ ಒಡ್ಡಿ ಯಾವುದೋ ಒಂದು ಆಶೆಗಳನ್ನು ತೋರಿಸಿ ನಮ್ಮನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ಹೇಳಿ ಕೆಲವು ಮಾಧ್ಯಮದವರು ಹೀಗೆ ತೋರಿಸುವಂಥದ್ದು ನಡೀತಾ ಇದೆ. ದೇವರನ್ನ ನಂಬಿರುವಂಥ ಕ್ರೈಸ್ತರಲ್ಲಿ, ಅಂದರೆ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರು ಸುವಾರ್ತೆ ಹೇಳ್ತಾರೆ, ದೇವರ ಪ್ರೀತಿಯನ್ನು ಸಾರ್ತಾರೆ, ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಳ್ಳ್ರಿ ಅಂತೇಳಿ ತಿಳಿಸ್ತಾರೆ. ಯಾರನ್ನು ಕೂಡ ಒತ್ತಾಯ ಮಾಡಲ್ಲ. ಒತ್ತಾಯ ಮಾಡಿದಾಗ ಯಾರು ಕೂಡ ಕೇಳುವಂಥ ಸ್ಥಿತಿಯಲ್ಲಿಲ್ಲ. ಒಂದು ವೇಳೆ ಒತ್ತಾಯ ಮಾಡಿದ್ದಾರೆ ಅಂದುಕೊಳ್ಳೋಣ, ಮೊಟ್ಟ ಮೊದಲು ದೇವರೇ ಒಪ್ಪೋದಿಲ್ಲ. ಇಲ್ಲಿ ನೋಡಿ, ಛತ್ತೀಸ್ಗಢದಲ್ಲಿ ಕ್ರೈಸ್ತರನ್ನು ಅವರ ಊರಿನಲ್ಲಿ ಬಾರದಂತೆ ಬೋರ್ಡ್ ಹಾಕ್ಕೊಂಡಿದ್ದಾರಂತೆ. ಕ್ರೈಸ್ತರು ಬರ್ಕೊಡುದು, ಪಾದ್ರಿಗಳು ಬರ್ಕೊಡುದು, ದೇವರ ಪಾಸ್ಟರ್ಗಳು ಬರ್ಕೊಡುದು. ಪಾದ್ರಿಗಳು, ಫಾದರ್ಗಳು, ಪಾಸ್ಟರ್ಗಳು, ಕ್ರೈಸ್ತರು ಯಾರು ಕೂಡ ನಮ್ಮ ಊರಿಗೆ ಬರ್ಕೊಡುದಂತೇಳಿ ಅವರವರ ಊರುಗಳಲ್ಲಿ ಬೋರ್ಡ್ಗಳು ಹಾಕ್ಕೊಂಡಿದ್ದಾರಂತೆ. ಬೋರ್ಡುಗಳನ್ನು ಹಾಕ್ಕೊಂಡಿರುವಂಥದ್ದು ನಮ್ಮ ಪ್ರಾಂತದಲ್ಲಿ, ನಮ್ಮ ಒಂದು ಪರಿಸರದಲ್ಲಿ ಕೆಲವರು ಮಾಧ್ಯಮದವರು ಸಂತೋಷ ಪಡುತ್ತಾ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡಿ ಮಾತಾಡುವಂಥದ್ದು ಅಲ್ಲಿ ಒದ್ದಿದ್ದಾರೆ, ಜಗಳ ಮಾಡಿದ್ದಾರೆ. ಆಮೇಲೆ ಕೋರ್ಟ್ನಲ್ಲಿ ಕೂಡ ಅನುಮತಿ ಕೊಟ್ಟಿದೆ, ಇವರನ್ನು ಸೇರಿಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಅನುಮತಿ ಕೊಟ್ಟಿದೆ ಅಂತೇಳಿ ಒಂದು ರೀತಿಯಲ್ಲಿ ಅಪಹಾಸ್ಯದಿಂದ ಮಾತನಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ವಿಡಿಯೋವನ್ನು ಒಂದು ಸಾರಿ ನಾವು ನೋಡೋಣ. ಕನ್ವರ್ಷನ್ ಸೋತು ಛತ್ತೀಸ್ಗಢದ ಮಂದಿ ಬೋರ್ಡ್ ಹಾಕಕತ್ತಾರ. ಇಲ್ಲಿ ಕ್ರಿಶ್ಚಿಯನ್ನರಿಗೆ, ಕ್ರಿಶ್ಚಿಯನ್ ಪಾದ್ರಿಗಳಿಗೆ ಎಂಟ್ರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಇಂದ ಹಿಡಿದು ಹೈಕೋರ್ಟ್ ತನಕ ಅವರು ಮಾಡಿದ್ದು ಸರಿ ಅನ್ನಕತ್ತಾರ. ಈ ಕನ್ವರ್ಷನ್ ಜಾಲ ನೀವು ಯೋಚನೆ ಮಾಡೋದಕ್ಕಿಂತ ಹೆಚ್ಚಿಗೆ ದೊಡ್ಡದೈತಿ. ಸೆಕ್ಯುಲರ್ ದೇಶ ಅಂತ ಮತಾಂತರವನ್ನ ತಡ್ಕೊಳಕ್ ಆಗುದಿಲ್ಲ. ಅವರು ಪಾದ್ರಿಗಳಿಗೆ ಪ್ರವೇಶ ಇಲ್ಲಂದ್ರು, ನೋ ಎಂಟ್ರಿ ಅಂತ ದೊಡ್ಡ ಬೋರ್ಡ್ ಹಾಕೊಂಡ್ರು. ಬೋರ್ಡ್ ಹಾಕಿದ್ಕ ಸುಪ್ರೀಂ ಕೋರ್ಟನು ಏನು ಪರವಾಗಿಲ್ಲ, ಏನೂ ಸಮಸ್ಯೆ ಇಲ್ಲ, ಹಾಕೊಳ್ರಿ ಅಂದ್ರು. ಕ್ರಿಶ್ಚಿಯನ್ ಪಾದ್ರಿಗಳಿಗೆ ಬಿಲ್ಕುಲ್ ಒಳಗೆ ಹೆಜ್ಜೆ ಇಡಬೇಡ್ರಿ ಅಂತ ಅವ್ರು ಹೇಳೋದಕ್ಕ ಸುಪ್ರೀಂ ಕೋರ್ಟ್ ಹೂ ಅಂದೈತಿ. ಇದು ನಡೆದಿರೋದು ಛತ್ತೀಸ್ಗಢದಾಗ. ದಶಕಗಳಿಂದ ನಡೆದ ಮತಾಂತರವನ್ನ ನೋಡಿ ನೋಡಿ ಬ್ಯಾಸತ್ತವರು ಹಿಂಗ್ ಒಂದು ಬೋರ್ಡ್ ಹಾಕೊಂಡ್ರು. ಎಲ್ಲಿ ಅಂದ್ರ ಬುಡಕಟ್ಟು ಸಮುದಾಯಗಳು ವಾಸ ಮಾಡೋ ಗ್ರಾಮಗಳಿಗೆ. ಮತಾಂತರಗೊಂಡ ಕ್ರಿಶ್ಚಿಯನ್ರಿಗೂ ಪ್ರವೇಶ ಇಲ್ಲ, ಮತಾಂತರ ಮಾಡಿಸ್ಕೊಳ್ಳೋರ್ಗೂ ಪ್ರವೇಶ ಇಲ್ಲ. ಪಾದ್ರಿಗಳಿಗೆ, ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟ ಯಾರಿಗೂ ಕೂಡ ನಮ್ಮ ಹಳ್ಳಿಗಳೊಳಗ ಎಂಟ್ರಿ ಇಲ್ಲ, ನೋ ಎಂಟ್ರಿ, ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ರು. ಅವರನ್ನ ಇಲ್ಲಿಗಲ್ ಆಗಿ ಕನ್ವರ್ಷನ್ ಮಾಡೋದು ದೊಡ್ಡ ತಪ್ಪು. ಅದ್ರ ವಿರುದ್ಧ ಅವ್ರು ಮಾತಾಡೋದು ಸರಿ ಐತಿ. ಈ ರೀತಿ ಮಾಡಕ್ ಹೋಗಿ 70ರಿಂದ 80 ಜನ ಪಾದ್ರಿಗಳು ಒದೆ ತಿಂದಾರ. ಅದನ್ನೂ ಕೂಡ ಕೋರ್ಟಿಗೆ ತಗೊಬಂದು ಹೇಳ್ತಾರ. ಈ ರೀತಿ ಮಾಡಕ್ ಹೋಗಿ 70ರಿಂದ 80 ಜನ ಪಾದ್ರಿಗಳು ಒದೆ ತಿಂದಾರ. ನೋಡಿದ್ರ, ಗಮನಿಸಿ, ನಾನು ಯಾರನ್ನೂ ಕೂಡ ವಿಮರ್ಶೆ ಮಾಡ್ತಾ ಇಲ್ಲ. ಅಂದರೆ ಯಾರ್ಯಾರಿಗೆ ಏನು ಅನಿಸುತ್ತೋ ಅವ್ರು ಮಾತಾಡಲಿ, ಮಾತಾಡುವಾಗ ಪಕ್ಷಪಾತವಿಲ್ಲದೆ ಮಾತಾಡಬೇಕು. ಪಕ್ಷಪಾತ ಅಂದರೆ ಒಂದು ಜನಾಂಗದ ಮೇಲೆ ಪ್ರೀತಿ ತೋರಿಸಿ ಇನ್ನೊಂದು ಜನಾಂಗದ ಮೇಲೆ ಅವಹೇಳನವಾಗಿ ಅಪಹಾಸ್ಯದಿಂದ ಮಾತಾಡುವಂಥದ್ದು ಸರಿಯಲ್ಲ. ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು ಎಲ್ಲರೂ ಇದ್ದೀವಿ. ಎಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತೀಯರು. ಭಾರತ ದೇಶದಲ್ಲಿ ಅನೇಕ ನಂಬಿಕೆಗಳಿದೆ.
ಮುಕ್ಕೋಟಿ ದೇವತೆಗಳನ್ನು ನಮ್ಮ ಮಧ್ಯದಲ್ಲಿ ತಂದಿಟ್ಟಿದ್ದಾರೆ. ಇದರಲ್ಲಿ ಅವರವ್ರ ನಂಬಿಕೆ ಅವ್ರದ್ದು. ಮುಕ್ಕೋಟಿ ದೇವತೆಗಳಲ್ಲಿ ಅವರವರ ನಂಬಿಕೆ ಅವ್ರದ್ದು. ಮುಸಲ್ಮಾನರದು ಅವ್ರದ್ದೊಂದು ನಂಬಿಕೆ, ಕ್ರೈಸ್ತರದು ಇವ್ರದ್ದೊಂದು ನಂಬಿಕೆ, ಜೈನರಿದ್ದಾರೆ ಇವ್ರದ್ದೊಂದು ನಂಬಿಕೆ, ಬೌದ್ಧರಿದ್ದಾರೆ ಅವ್ರದ್ದೊಂದು ನಂಬಿಕೆ, ಹಿಂದೂಗಳಿದ್ದಾರೆ ಇವ್ರದ್ದು ಅನೇಕ ನಂಬಿಕೆಗಳಿರುತ್ತೆ. ಅವ್ರವ್ರ ನಂಬಿಕೆ ಅವ್ರದ್ದು. ಆದರೆ ಕೆಲವರಿಗೆ ಅನ್ಯಾಯ ನಡೆದಾಗ ಸಂತೋಷ ಪಡೋದಲ್ಲ, ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅಂಥ ಪ್ರಯತ್ನ ಏನಾದರೂ ನಮ್ಮ ಮಧ್ಯದಲ್ಲಿ ನಡೀತಾ ಇದೆಯಾ? ಯಾರನ್ನೋ ಅವಮಾನಪಡಿಸಿದಾಗ ಇವರು ಖುಷಿ ಪಡ್ತಾ ಇರ್ತಾರೆ, ಸಂತೋಷ ಪಡ್ತಾ ಇರ್ತಾರೆ. ಅಲ್ಲಿ ನೋಡ್ರಿ, ಕ್ರೈಸ್ತರನ್ನ ಈ ಥರ ಓಡಿಸಿದ್ರು, ಆಮೇಲೆ ಚಪ್ಪಲಿ ಹಾರ ಹಾಕಿದ್ರು, ಇನ್ನೊಂದು ಕಡೆಯೂ ಅಬ್ಬಬ್ಬ ನೋಡಿ ಅಂದರೆ ಸಗಣಿ ತಿನ್ನಿಸ್ಬಿಟ್ರು ಅಂಥೇಳಿ ಅಲ್ಲಿ ಪಾಪ ಅವರು ಕಷ್ಟದಲ್ಲಿದ್ದಾಗ, ತೊಂದರೆಗಳಲ್ಲಿದ್ದಾಗ ಇವರು ಸಂತೋಷ ಪಡ್ತಾ ಇರ್ತಾರೆ. ಕೆಲವರು ಮಾಧ್ಯಮದವರು ದೊಡ್ಡದಾಗಿ ಏನೋ ಘನಕಾರ್ಯ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ದೊಡ್ಡದಾಗಿ ಘನಕಾರ್ಯ ಮಾಡಿದ್ದಾರೆ ನಮ್ಮವರಂತೇಳಿ ದೊಡ್ಡದಾಗಿ ತೋರಿಸ್ತಾ ಇರ್ತಾರೆ ಮಾಧ್ಯಮದಲ್ಲಿ. ದೊಡ್ಡದ ಘನಕಾರ್ಯನ ಯಾರಿಗೆ ನಷ್ಟ? ನಷ್ಟ ಯಾರಿಗೆ? ಇವಾಗ ಕ್ರೈಸ್ತರೇನಪ್ಪ ಅಂದರೆ ಭಕ್ತರು, ಕ್ರೈಸ್ತ ಫಾದರ್ಗಳು, ಪಾದ್ರಿಗಳು, ಪಾಸ್ಟರ್ಗಳು ಸುವಾರ್ತೆ ಮಾಡ್ತಾರೆ. ಇದರಲ್ಲಿ ಕೆಲವರು ಮೋಸ ಮಾಡೋರು ಇದ್ದಾರೆ, ನಾನು ಇಲ್ಲಂತ ಹೇಳ್ತಾ ಇಲ್ಲ. ಯಾರು ತಪ್ಪು ಮಾಡ್ತಾ ಇದ್ದಾರೋ, ಯಾರು ಅನ್ಯಾಯ ಮಾಡ್ತಾ ಇದ್ದಾರೋ ಅಂಥವ್ರನ್ನ ಕಂಡಿಡಿದು ಅವ್ರ ವಿಷಯದಲ್ಲಿ ಕೇಸ್ ಹಾಕೋದು, ಇಲ್ಲ ಅವ್ರನ್ನ ನಿಲ್ಲಿಸೋದು, ಇಲ್ಲಾಂದರೆ ಹಿರಿಯರಿಗೆ ಒಪ್ಸೋದು ಮಾಡಿದಾಗ ತೊಂದರೆ ಇಲ್ಲ. ಆದರೆ ಒಳ್ಳೆಯವರು ಕೂಡ ಇದ್ದಾರೆ, ಕ್ರೈಸ್ತರಲ್ಲಿ ಅನೇಕ ಮಂದಿ ಒಳ್ಳೆಯವರು ಇದ್ದಾರೆ. ಒಳ್ಳೆಯವರು ಕೆಟ್ಟವರು ಅಂದಾಗ ಈ ಸಮಾಜದಲ್ಲಿ ನೋಡಿ ಪ್ರಿಯರೇ, ಹಿಂದೂಗಳಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅದೇ ಪ್ರಕಾರ ಮುಸ್ಲಿಮ್ಸ್ರವರಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅದೇ ಪ್ರಕಾರ ಬೇರೆ ಬೇರೆ ಜನಾಂಗದಲ್ಲಿ ಕೂಡ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೋ ತಪ್ಪು ಮಾಡಿದವರನ್ನು ನೋಡಿ ಅವರನ್ನು ಕಾನೂನಿಗೊಪ್ಪಿಸ್ಬೇಕು. ಕಾನೂನು ಇದೆಯಲ್ವಾ? ಭಾರತ ಸಂವಿಧಾನ ಇದೆ, ಆಮೇಲೆ ಪೊಲೀಸ್ ವ್ಯವಸ್ಥೆ ಇದೆ, ಲಾಯರ್ಗಳು ಇದ್ದಾರೆ, ಕೋರ್ಟ್ ಇದೆ, ಕಚೇರಿ ಇದೆ, ನೋಡ್ಕೊಳ್ತಾರೆ ಅವರು. ಆದರೆ ಕಾನೂನನ್ನೇ ಇವರು ಕೈಗೆ ತಗೊಂಡು ಒಂದು ಕಡೆಯೂ ಗಲಾಟೆ ಮಾಡ್ತಾರೆ, ಮತ್ತೊಂದು ಕಡೆಯೂ ಇನ್ನೊಂದು ರೀತಿಯಲ್ಲಿ ಗಲಾಟೆ ಮಾಡ್ತಾರೆ, ಮತ್ತೊಂದು ಕಡೆಯೂ ನಮ್ಮ ಊರಿಗೆ ಕ್ರೈಸ್ತರೇ ಬರ್ಕೊಡ್ದು ಎನ್ನುವಂಥದ್ದು ಒಂದು ರೀತಿಯಲ್ಲಿ ಬೋರ್ಡ್ ಹಾಕ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದಾಗ ಇನ್ನೂ ಕೆಲವರು ಸಂತೋಷ ಪಡ್ತಾ ಇದ್ದಾರೆ. ನೀವೇನು ಸಂತೋಷ ಪಡುವಂಥ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರಿದ್ದಾರಲ್ಲ, ನಮ್ಮ ಪ್ರಭು, ನಮ್ಮ ಒಡೆಯನು, ನಮ್ಮ ಅರಸನು, ದೇವರು, ನಾವು ನಂಬಿರುವಂಥ ದೇವರು ಇದ್ದಾರಲ್ಲ, ಅಂದರೆ ಲೋಕಕ್ಕೆ ಒಡೆಯನು. ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ, ಆದರೆ ಪ್ರಪಂಚಕ್ಕೆ ಒಡೆಯನು. ಆತನು ಹೇಳಿರುವಂಥ ಅದ್ಭುತವಾದಂಥ ಮಾತುಗಳು ಪ್ರೀತಿ ಮಾತುಗಳೇ. ಎರಡನೇದಾಗಿ ಕ್ರೈಸ್ತರ ವಿಷಯದಲ್ಲಿ, ಅಂದರೆ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಭಕ್ತರ ವಿಷಯದಲ್ಲಿ ಮುಂಚಿತವಾಗಿ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ಅವರು. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಿಂದ, ನೀವು ಯಾವುದೋ ಒಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲೇ ಇರಿ. ಅಂದರೆ ನೀವು ಎಲ್ಲಿಯಾದರೂ ಸುವಾರ್ತೆ ಸಾರೋದಕ್ಕೆ ಹೋಗ್ತೀರಾ, ದೇವರ ಪ್ರೀತಿಯನ್ನು ಸಾರೋದಕ್ಕೆ ನೀವು ಪ್ರಯಾಣ ಮಾಡ್ತೀರಾ. ಪ್ರಯಾಣ ಮಾಡುವಾಗ ಇಲ್ಲಾಂದರೆ ಹಳ್ಳಿಗಳಿಗೆ ಆಗಿರ್ಬೋದು, ಇಲ್ಲಾಂದರೆ ಊರುಗಳಿಗೆ ಆಗಿರ್ಬೋದು, ಪಟ್ಟಣಗಳಿಗೆ ಆಗಿರ್ಬೋದು, ಎಲ್ಲಿಗಾದರೂ ಹೋದಾಗ ಒಂದು ಊರಿಗೆ ಹೋದ ಮೇಲೆ ಆ ಊರಲ್ಲಿ ಯಾರು ಯೋಗ್ಯರು, ಯಾರು ಅಂದರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಗಳನ್ನು ಕೇಳಿ ನಿಮ್ಮನ್ನು ಪ್ರೀತಿಯಿಂದ ಯಾರು ಆಹ್ವಾನ ಮಾಡ್ತಾರೋ ಅವರ ಮನೆಯಲ್ಲಿ ಇಳ್ಕೊಳ್ರಿ ಅಂತ ಹೇಳ್ತಾನೆ. ಸೇರಿಸ್ಕೊಂಡ್ರೆ, ಅವರು ಪ್ರೀತಿಯಿಂದ ಸೇರಿಸ್ಕೊಂಡ್ರೆ, ಅವ್ರ ಊರಲ್ಲಿ ಸೇರಿಸಿಕೊಂಡ್ರೆ, ಅವ್ರ ಗ್ರಾಮಗಳಲ್ಲಿ ಹಳ್ಳಿ ಪಳ್ಳಿಗಳಲ್ಲಿ ನಿಮ್ಮನ್ನು ಸೇರಿಸ್ಕೊಂಡ್ರೆ ಆ ಊರಲ್ಲಿ ನೀವು ಇಳ್ಕೊಳ್ರಿ. ಒಂದು ವೇಳೆ ಮನೆಯಲ್ಲಿ ಎಲ್ಲಾದರೂ ಜಾಗ ಕೊಟ್ಟರೆ ನೀವು ಅಲ್ಲಿ ಇರಿ. ಅವ್ರು ಏನು ಊಟ ಕೊಡ್ತಾರೋ ನೀವು ಊಟ ಮಾಡಿ ಅವರನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಪ್ರಭು. ಅವರನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ನೋಡಿ 12ನೇ ವಚನ, ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ, ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ. ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ ಅಂದರೆ ನೀವು ಎಲ್ಲಿಗಾದರೂ ಸುವಾರ್ತೆಗೆ ಹೋದಾಗ, ಪ್ರಾರ್ಥನೆಗೆ ಹೋದಾಗ ಆ ಪ್ರಾಂತದಲ್ಲಿ ನಿಮ್ಮನ್ನು ಸೇರಿಸ್ಕೊಂಡ್ರೆ,
ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮನ್ನು ಸೇರಿಸಿಕೊಂಡ್ರೆ ಆವಾಗ ಆ ಮನೆಗೆ ಶುಭವಾಗಲಿ ಅಂತ ಹೇಳಿ, ಎರಡನೇದಾಗಿ ನೀವು ಅವರನ್ನು ಆಶೀರ್ವಾದ ಮಾಡಿ, ಅವರನ್ನು ಆಶೀರ್ವಾದ ಮಾಡಿದಾಗ ನಾನು ಖಂಡಿತವಾಗಿ ಅವರಿಗೆ ಕೊಡುವಂಥ ಆಶೀರ್ವಾದವನ್ನು ನಾನು ಕೊಡ್ತೀನಂತೇಳಿ ಯೇಸು ಪ್ರಭು, ಶಕಪುರುಷನಾಗಿರುವಂಥ ಯೇಸು ಪ್ರಭು, ಪರಿಶುದ್ಧನಾದಂಥ ಯೇಸು ಪ್ರಭು, ಪ್ರಪಂಚಕ್ಕೆ ಒಡೆಯನಾಗಿರುವಂಥ ಯೇಸು ಪ್ರಭು, ಪಾಪ ವಿಮೋಚಕನು, ಮೋಕ್ಷ ಪ್ರದಾತನು, ರಕ್ಷಕನು ಆದಂಥ ಯೇಸು ಪ್ರಭು ಹೇಳಿರುವಂಥ ಮಾತೇನಂತ ನೋಡುವಾಗ, ನಿಮ್ಮನ್ನು ಸೇರಿಸ್ಕೊಂಡ್ರೆ ಆ ಮನೆಗೆ ನೀವು ಆಶೀರ್ವಾದ ಮಾಡಿ, ಆ ಮನೆಗೆ ನೀವು ಆಶೀರ್ವಾದ ಮಾಡಿದಾಗ ನಾನು ಅವರನ್ನು ಆಶೀರ್ವಾದ ಮಾಡ್ತೀನಂತ ಪ್ರಭು ಹೇಳ್ತಾರೆ ಪ್ರಿಯರೇ. ಆಮೇಲೆ ನೋಡಿ ಕೆಳಗಡೆ ಮಾತು, ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ. ಅಯೋಗ್ಯರಾಗಿದ್ದರೆ, ಅಯೋಗ್ಯರಂದರೆ ಛತ್ತೀಸ್ಗಢದಲ್ಲಿ ಕ್ರೈಸ್ತರನ್ನ ಊರಿಂದ ಹೊರಗಡೆ ತಳ್ಳಿದ್ದಾರೆ, ಬೋರ್ಡ್ ಹಾಕಿದ್ದಾರೆ, ಊರಲ್ಲಿ ಬಾರದಂತೆ ತಡೆದಿದ್ದಾರೆ, ಕ್ರೈಸ್ತ ಪಾದ್ರಿಗಳನ್ನು ಒದ್ದಿದ್ದಾರೆ, ಹೊಡೆದಿದ್ದಾರೆ, ದೊಡ್ಡ ಘನಕಾರ್ಯ ಮಾಡಿದ ಹಾಗೆ ಇವ್ರು ಹೇಳ್ತಾರೆ. ದೊಡ್ಡ ಘನಕಾರ್ಯನ ಯೇಸು ಪ್ರಭು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ನಿಮ್ಮನ್ನು ಸೇರಿಸಿಕೊಂಡ್ರೆ ಅವರಿಗೆ ಆಶೀರ್ವಾದ ಮಾಡಿ, ನಿಮ್ಮನ್ನು ಸೇರಿಸ್ಕೊಳ್ಳೋದು ಹೋದರೆ ಅವರು ಒಂದು ವೇಳೆ ಅಯೋಗ್ಯವಾಗಿದ್ದರೆ ನಮ್ಮೂರಿಗೆ ಬರ್ಕೂಡ್ದು, ನಮ್ಮೂರಿಗೆ ಬೇಡ, ನೀವು ಬರೋದು ಬೇಡ ಅಂದ್ರೆ ನೀವೇನು ಮಾಡ್ತೀರಾ? ನಿಮ್ಮ ಆಶೀರ್ವಾದ ನೀವು ತೊಗೊಂಡು ಬಂದ್ಬಿಡಿ. ನಿಮ್ಗೇನು ನಷ್ಟ ಏನಿಲ್ಲ, ನಿಮ್ಗೇನು ನಷ್ಟ ಇಲ್ಲ, ಅವ್ರಿಗೇನೇ ನಷ್ಟ ಅಂತೇಳಿ ಪ್ರಭು ಹೇಳ್ತಾರೆ ಪ್ರಿಯರೇ. ಈ ಮಾತು ಅರ್ಥ ಆಗುತ್ತಾ? ನಷ್ಟ ನಿಮಗಿಲ್ಲ. ನಿಮ್ಮನ್ನು ಅವಮಾನ ಪಡಿಸಿದ್ದಾರಾ, ನಿಮ್ಮನ್ನು ಹಿಂಸೆ ಪಡಿಸಿದ್ದಾರಾ, ನಿಮ್ಮ ವಿಷಯದಲ್ಲಿ ಅಪಹಾಸ್ಯ ಮಾಡಿದ್ದಾರಾ, ಯಾವುದೇ ಕಾರಣಕ್ಕೂ ನೀವು ಭಯಪಡಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಹೋಗಿದ್ದೀರಾ, ಸುವಾರ್ತೆ ಸಾರಿದ್ದೀರಾ, ಸುವಾರ್ತೆ ತಿಳಿಸೋಕೆ ಹೋಗಿದ್ದೀರಾ. ಯಾರಾದರೂ ನಿಮ್ಮನ್ನು ಸೇರಿಸ್ಕೊಂಡ್ರೆ ನೀವು ಅವರನ್ನು ಆಶೀರ್ವಾದ ಮಾಡಿ. ಒಂದು ವೇಳೆ ಸೇರಿಸ್ಕೊಂಡಿಲ್ಲ, ಅವರು ಅಯೋಗ್ಯರಾಗಿದ್ದರೆ, ನಿಮ್ಮನ್ನು ಸೇರಿಸಿಕೊಳ್ಳದೇ ಇದ್ದರೆ, ನಿಮ್ಮನ್ನು ಊರಿಂದ ಹೊರಗಡೆ ತಳ್ಳಿದರೆ ನೀವು ಭಯಪಡಕ್ಕೆ ಹೋಗಬೇಡಿ, ಅಲ್ಲಿಂದ ಹೊರಗಡೆ ಬಂದ್ಬಿಡಿ. ನಿಮ್ಮ ಆಶೀರ್ವಾದ ನಿಮಗಿರುತ್ತೆ. ಅವ್ರ ಗತಿ ಏನಾಗುತ್ತೆ? 14ನೇ ವಚನ, ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡಿರಿ. ನ್ಯಾಯ ವಿಚಾರಣೆಯ ದಿನದಲ್ಲಿ ಅಂಥ ಊರಿನ ಗತಿಯು ಸೊದೋಮ್ ಗೊಮರಗಳ ಸೀಮೆಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾರು ಹೇಳುವಂಥ ಮಾತಂತೂ ನೋಡುವಾಗ ಯೇಸು ಪ್ರಭು. ಅವ್ರು ಯಾರು? ಲೋಕ ರಕ್ಷಕನು, ಪಾಪ ವಿಮೋಚಕನು, ಲೋಕಕ್ಕೆ ಒಡೆಯನು, ಸರ್ವ ಸೃಷ್ಟಿಯನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆ. ಆತನು ಪರಿಶುದ್ಧನು, ಆತನು ನೀತಿವಂತನು, ಆತನು ಮೋಕ್ಷ ಪ್ರದಾತನು, ಆತನು ಇದ್ದಾತನು, ಇರುವ ಆತನು, ಮಹೋನ್ನತನು, ಸರ್ವ ಸೃಷ್ಟಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡಂಥ ಮಹಾಶಕ್ತನು. ನೀವೇನು ಭಯಪಡಕ್ಕೆ ಹೋಗಬೇಡಿ. ನೀವು ಸುವಾರ್ತೆಗೆ ಹೋಗಿ ಸುವಾರ್ತೆಯನ್ನು ಸಾರಿ, ನನ್ನ ಪ್ರೀತಿಯನ್ನು ಸಾರಿ, ನನ್ನ ಜ್ಞಾನವನ್ನು ಸಾರಿ. ಯಾರು ನಿಮ್ಮ ಮಾತನ್ನು ಕೇಳ್ತಾರೋ, ಯಾರು ನಿಮ್ಮ ಮಾತಿಗೆ ಒಳಪಡ್ತಾರೋ, ಯಾರು ನಿಮಗೆ ವಿಧೇಯರಾಗ್ತಾರೋ, ಒಳಪಟ್ಟು ಭಯ ಭಕ್ತಿಯಿಂದ ಯಾರು ನಡ್ಕೊಳ್ತಾರೋ ಅವರನ್ನು ಆಶೀರ್ವಾದ ಮಾಡಿ, ಅವರನ್ನು ಆಶೀರ್ವದಿಸಿ. ಒಂದು ವೇಳೆ ನಿಮ್ಮನ್ನು ಸೇರಿಸಿಕೊಂಡಿಲ್ಲ, ಊರಿಂದ ಹೊರಗಡೆ ತಳ್ಳಿದ್ದಾರಂದರೆ ನೀವು ನೇರವಾಗಿ ಬಂದ್ಬಿಡಿ. ನಿಮ್ಮ ಕಾಲಿಗೆ ಹತ್ತಿರುವಂಥ ಧೂಳನ್ನು ಜಾಡಿಸಿ ಬಿಡಿ. ಸೊದೋಮ್ ಗೊಮರಗಳ ಪಟ್ಟಣ ಗತಿಗಿಂತಲೂ ಕಠಿಣವಾಗಿರುತ್ತೆ ಅಂತ ಹೇಳ್ತಾರೆ. ಸೊದೋಮ ಗೊಮರ ಪಟ್ಟಣ ಹೇಗಿದೆ ಅಂತ ನೋಡುವಾಗ, ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವ ಅಬ್ರಹಾಮನಿದ್ದಂಥ ಕಾಲದಲ್ಲಿ, ಕ್ರಿಸ್ತ ಪೂರ್ವ 2000 ವರ್ಷಗಳ ಹಿಂದೆ ನಡೆದಂಥ ಘಟನೆ ಏನಪ್ಪ ಅಂತ ನೋಡುವಾಗ, ಸೊದೋಮ್ ಗೊಮರಗಳ ಪಟ್ಟಣ ಭಯಂಕರವಾದಂಥ ಪಾಪ ಮಾಡಿರುವಂಥ ಪಟ್ಟಣ ರೀ ಅದು. ಅಂಥ ಪಟ್ಟಣವನ್ನು ದೇವರು ನೋಡಿ ಬದಲಾಗ್ರಿ ಅಂತೇಳಿ ಅವಕಾಶ ಕೊಟ್ಟಿದ್ದಾರೆ. ಆದರೆ ಜನ ಬದಲಾಗಿಲ್ಲ. ಕೊನೆಯದಾಗಿ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಸೊದೋಮ್ ಗೊಮರ ಪಟ್ಟಣವನ್ನು ನಾಶ ಮಾಡಿರುವಂಥದ್ದು ಇತಿಹಾಸದಲ್ಲಿ ನೋಡ್ತೀವಿ. ಇತಿಹಾಸದಲ್ಲಿ ಒಂದು ಸಾರಿ ಸೊದೋಮ್ ಗೊಮರ ಪಟ್ಟಣವನ್ನು ಕುರಿತು ಒಂದು ಸಾರಿ ಏನಾಗಿದೆ ಎಂದು ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ ರೀ. ಸೊದೋಮ್ ಗೊಮರ ಪಟ್ಟಣವನ್ನು ಕುರಿತು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ನಾನೇನು ಹೇಳ್ತಾ ಇಲ್ಲ, ನಡೆದಂಥ ಘಟನೆಗಳು, ಕತೆ ಹೇಳ್ತಾ ಇಲ್ಲ.
1ನೇ ಶತಮಾನದಲ್ಲಿ ಯೇಸುಪ್ರಭು ಹೇಳಿದ್ದಾರೆ. ಅಂದರೆ ನಿಮ್ಮನ್ನು ಎಲ್ಲರೂ ಇಷ್ಟು ಸುಲಭವಾಗಿ ಸೇರಿಸ್ಕೊಳ್ಳಲ್ಲ. ಸೇರಿಸ್ಕೊಳ್ಳುವವರು ಸ್ವಲ್ಪ ಮಂದಿ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೇಳುವವರು ಕೆಲವರು ಇರ್ತಾರೆ. ಆದ್ದರಿಂದ ಸೇರಿಸಿಕೊಳ್ಳುವವರು ಕೇಳುವವರು ಕೆಲವು ಮಂದಿ ಇರ್ತಾರೆ. ಇನ್ನು ಕೆಲವರು ನಿಮ್ಮನ್ನು ಅವಮಾನ ಪಡಿಸ್ತಾರೆ, ನಿಮ್ಮನ್ನು ನಿಂದಿಸ್ತಾರೆ, ನಿಮ್ಮನ್ನು ಬೈತಾರೆ, ನಿಮಗೆ ಚಿತ್ರ ಹಿಂಸೆ ಕೊಡ್ತಾರೆ. ಆದ ಕಾರಣ ನೀವು ಭಯಪಡಕ್ಕೆ ಹೋಗ್ಬೇಡಿ. ಅಲ್ಲಿಂದ ಬೇರೆ ಪ್ರಾಂತಕ್ಕೆ ಹೋಗಿ, ಇನ್ನೊಂದು ಕಡೆ ಹೋಗುವಾಗ ನಿಮ್ಮ ಪಾದಗಳಿಗೆ ಹತ್ತಿರುವಂಥ ಧೂಳಿಯನ್ನು ಜಾಡಿಸಿ ಬಿಟ್ಬಿಡಿ. ನಿಮ್ಮ ಆಶೀರ್ವಾದ ನಿಮ್ಮ ಹಿಂದಕ್ಕೆ ಬರಲಿ. ಆಮೇಲೆ ಅವರಿಗೆ ಒಳ್ಳೆಯದಾಗತ್ತಾ ಕೆಟ್ಟದಾಗತ್ತಾ, ಅವರು ಒಂದು ದಿನ ಇಲ್ಲಾಂದರೆ ಒಂದು ದಿನ ದೇವರ ವಾಕ್ಯವನ್ನು ತಿಳಿದುಕೊಂಡು ಕ್ರೈಸ್ತರೇ ಬನ್ನಿ ವಾಕ್ಯವನ್ನು ಹೇಳಿ ಅಂತ ಕೇಳಿದಾಗ ಆವಾಗ ಆ ಪ್ರಾಂತಕ್ಕೆ ಆಶೀರ್ವಾದ ಬರುತ್ತೆ. ಇದು ನನ್ನ ಮಾತಲ್ಲ, ಯೇಸು ಪ್ರಭು ಹೇಳಿರುವಂಥ ಮಾತು. ಯೇಸು ಪ್ರಭು ಹೇಳಿರುವಂಥ ಮಾತು ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತುಗಳಿದು. ನಾನು ಯಾರ ಮೇಲೋ ದ್ವೇಷ ಇಟ್ಕೊಂಡು ಹೇಳ್ತಾ ಇಲ್ಲ, ಪ್ರೀತಿಯಿಂದನೇ ಹೇಳ್ತಾ ಇದ್ದೀನಿ. ಅಂದರೆ ಕ್ರೈಸ್ತರ ಮೇಲೆ ದ್ವೇಷ ಬೇಡ, ಕ್ರೈಸ್ತರ ಮೇಲೆ ಅಸೂಯೆ ಬೇಡ. ಕ್ರೈಸ್ತರು ಏನಪ್ಪ ಅಂದರೆ ದೇವರ ಪ್ರೀತಿಯನ್ನು ಸಾರುವವರು, ದೇವರ ಜ್ಞಾನವನ್ನು ಸಾರುವವರು. ಒಂದು ವೇಳೆ ಅವ್ರ ಹತ್ರ ಪ್ರಶ್ನೆಗಳನ್ನು ಕೇಳಿ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ತಿಳ್ಕೊಳ್ಬೋದು. ಅದನ್ನು ಬಿಟ್ಟು ದ್ವೇಷ ಯಾಕೆ, ಅಸೂಯೆ ಯಾಕೆ, ಅಪಹಾಸ್ಯ ಯಾಕೆ? ಬೇಡ ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು. ಇನ್ನೊಂದು ಮಾತನ್ನು ನೋಡೋಣವಾ? ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ನೋಡಿ. ಬೈಬಲಲ್ಲಿರುವಂಥ ವಚನಗಳು ನಾನೇನು ಇವತ್ತು ಬರೆದುಕೊಂಡು ಬಂದಿಲ್ಲ, ಇರುವಂಥ ವಚನಗಳೇ. ಭವಿಷ್ಯತ್ತು ದಿನಗಳಲ್ಲಿ ಏನೇನು ನಡೆಯುತ್ತೋ ಮುಂಚಿತವಾಗಿ ದೇವರು ಹೇಳಿದ್ದಾರೆ. 1ನೇ ಶತಮಾನದಲ್ಲಿ ಪ್ರಪಂಚ ಭವಿಷ್ಯತ್ತನ್ನು ಕುರಿತು ಹೇಳಿದ್ದಾರೆ. ಅದೇ ಪ್ರಕಾರ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಭಕ್ತರು ಕೂಡ ಅವರ ಮಧ್ಯದಲ್ಲಿ ಏನು ನಡೆಯುತ್ತೆ, ಲೋಕಸ್ಥರು ಯಾವ ರೀತಿ ಹಿಂಸೆ ಕೊಡ್ತಾರೆ, ಅದನ್ನು ಮುಂಚಿತವಾಗಿ ಹೇಳಿದ್ದಾನೆ ಆತ. ಮುಂಚಿತವಾಗಿ ನೋಡಿ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 9ನೇ ವಚನದಿಂದ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹು ಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ನೋಡಿದ್ರ? ಅಂದರೆ 1ನೇ ಶತಮಾನದಲ್ಲಿ ಪ್ರಭು ಹೇಳಿರುವಂಥ ಮಾತು ಏನಪ್ಪ ಅಂತ ನೋಡುವಾಗ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡ್ತಾರೆ, ಹಾಗೆ ಮಾಡುವರು, ದ್ವೇಷ ಮಾಡುವರು. ಮತ್ತೇನು ಮಾಡಬೇಕು? ಕ್ರೈಸ್ತರು ದೇವರ ಮಕ್ಕಳು ಎಂದು, ಕ್ರೈಸ್ತರೆಂದು, ಭಕ್ತರೆಂದು ಕರೆಯಲ್ಪಡುತ್ತಿರುವಂಥ ಇವರನ್ನು ಹಾಗೆ ಮಾಡಿದಾಗ ನಷ್ಟ ಯಾರಿಗೆ? ಹಾಗೆ ಮಾಡಿದವರಿಗೆ ನಷ್ಟ ಇರುತ್ತಾ, ಅವಮಾನ ಪಡೆದವರಿಗೆ ನಷ್ಟ ಇರುತ್ತಾ? ಅವಮಾನ ಹೊಂದಿದ್ದಾರಂತೇಳಿ ನೀವು ಅಂದುಕೊಳ್ತೀರ. ದೇವರು ಹೇಳುವಂಥ ಮಾತೇನು ಗೊತ್ತಾ? ನನ್ನ ನಿಮಿತ್ತ ನಿಮಗೆ ಹಿಂಸೆ ಬರುತ್ತೆ, ಅವಮಾನ ಬರುತ್ತೆ, ನಿಮಗೆ ಶೋಧನೆ ಬರುತ್ತೆ, ನೀವು ಭಯಪಡಬೇಡಿ. ಯಾಕೆಂದರೆ ನಿಮಗೆ ಪರಲೋಕದಲ್ಲಿ ಬಹಳ ಫಲವನ್ನು ನಿಮಗೆ ಕೊಡ್ತೀನಿ ಅಂತೇಳಿ ಯೇಸು ಪ್ರಭು ಆಶೀರ್ವಾದ ಕೊಟ್ಟಿದ್ದಾರೆ. ನನ್ನ ನಿಮಿತ್ತವಾಗಿ ನಿಮ್ಮನ್ನು ಖಂಡಿಸುವಂಥದ್ದು, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಹಾಗೆ ಮಾಡೋದು ಖಂಡಿತ, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಹಿಂಸೆ ಪಡಿಸುವಂಥದ್ದು ಖಂಡಿತ. ಎರಡು ಗುಂಪಿದೆ. ಒಂದು ಗುಂಪು ನಿಮ್ಮನ್ನು ಪ್ರೀತಿಸ್ತಾರೆ, ಪ್ರೀತಿಸುವಂಥವರಿದ್ದಾರೆ, ಕೇಳುವಂಥವರಿದ್ದಾರೆ, ಸೇರಿಸಿಕೊಳ್ಳುವಂಥವರಿದ್ದಾರೆ. ಸೇರಿಸಿಕೊಳ್ಳುವವರಿಗೆ ನೀವು ಆಶೀರ್ವಾದ ಮಾಡಿ, ದೂಷಿಸುವವರಿಗೆ ಬಿಟ್ಟೋಗಿ, ಅವ್ರಿಗೆ ಏನು ಅನ್ನೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು. ಕ್ರೈಸ್ತರು ಪ್ರಾರ್ಥನೆ ಮಾಡ್ತಾರೆ, ವಿಜ್ಞಾಪನೆ ಮಾಡ್ತಾರೆ, ಓಕೆ, ದೇವರ ಪ್ರೀತಿಯನ್ನು ಸಾರ್ತಾರೆ. ಇವರೇನು ಮಾಡಿದ್ದಾರೆ? ಗಲಾಟೆ ಮಾಡಿ ದೊಡ್ಡ ಘನ ಕಾರ್ಯ ಮಾಡಿದ್ದಾರೆ. ಅವರು ಕುರಿಗಳ ಹಾಗೆ ಇರ್ತಾರೆ. ಅವರು ಯಾರು? ಕ್ರೈಸ್ತರು ಪ್ರಾರ್ಥನೆ ಮಾಡೋರು, ದ್ವೇಷ ಮಾಡೋರಲ್ಲ. ಕೈಲಾದರೆ ತಮ್ಮಿಂದ ಒಳ್ಳೇದು ಮಾಡ್ತಾರೆ. ಒಳ್ಳೇದು ಮಾಡಿದ್ರೆ ನೀವೇನು ಅಂದ್ಕೊಳ್ತೀರಾ? ಆಮಿಷ ಒಡ್ಡಿ ಏನೋ ಮತಾಂತರ ಮಾಡೋದಕ್ಕೆ ಏನೋ ಮಾಡಿದ್ದಾರೆ ಅಂತೇಳಿ ನಿಮಗೊಂದು ತಲೆಯಲ್ಲಿ ದೊಡ್ಡದೊಂದು ಮುದ್ರೆ ಇದೆ. ಕ್ರೈಸ್ತರೊಂದು ವೇಳೆ ಚಿಕ್ಕದು ಒಂದು ಕರಪತ್ರಿಕೆ ಕೊಟ್ಟರೆ ಏನೋ ಮಾಡಿದ್ರು ಇವರು. ಆ ಕ್ರೈಸ್ತರು ಏನಾದರೂ ಒಂದು ತುತ್ತು ಊಟ ಕೊಟ್ಟರು, ಆಮಿಷ ಒಡ್ಡಿದ್ರು, ಏನೋ ಮತಾಂತರ ಮಾಡೋದಕ್ಕೆ ಬಂದರು ಅಂತೇಳಿ ಇದೊಂದು ಮುದ್ರೆ ಹಾಕ್ಬಿಟ್ಟಿದ್ದೀರಾ. ಏನಾಗಿದೆ?
ಅಂದರೆ ಯೇಸು ಪ್ರಭು ಒಳ್ಳೆಯದನ್ನು ತೋರಿಸಿದ್ದಾರೆ. ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೇ ಸ್ವಂತ ದುಡ್ಡಿನಿಂದ ಕಷ್ಟಪಟ್ಟು ನಮಗೇನಾಗುತ್ತೋ ಅದನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತೀವಿ. ಸಭೆಯಲ್ಲಿ ದೇವರ ಮಕ್ಕಳಾಗಿರುವಂಥ ನಾವೆಲ್ಲ 50 ರೂಪಾಯೋ 100 ರೂಪಾಯೋ ಒಬ್ಬೊಬ್ಬರ ಕೈಯಿಂದ ಏನಾಗುತ್ತೆ, ಎಲ್ಲರೂ ಸೇರಿಸ್ಕೊಳ್ತೀವಿ, ಸುವಾರ್ತಿ ಹೋಗ್ತೀವಿ, ಕರಪತ್ರಿಕೆಗಳನ್ನು ಹಂಚ್ತೀವಿ. ತಿಳಿದುಕೊಂಡಂಥ ಭಕ್ತರು ಕೈಗಳನ್ನು ಜೋಡಿಸ್ತಾರೆ, ಸುವಾರ್ತಿಗೆ ಹೋಗಿ ಅಂತ ಹೇಳ್ತಾರೆ, ಖರ್ಚಿಗೆ ಸ್ವಲ್ಪ ಹೆಲ್ಪೂ ಮಾಡ್ತಾರೆ. ಅವಾಗ ಸುವಾರ್ತಿ ಸಾರೋದಕ್ಕೆ ಹೋಗ್ತಾರೆ ಪ್ರಿಯರೇ. ದೇವರ ಪ್ರೀತಿಯನ್ನು ಸಾರ್ತಾರೆ. ಇಷ್ಟ ಇದ್ದರೆ ಕೇಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇವ್ರು ಬಂದ್ಬಿಟ್ರೆ ನೀವು ಮತ್ತಂದ್ರೆ ಆಗ್ಬಿಡ್ತೀರಾ? ಅಂದರೆ ಕ್ರೈಸ್ತರು ಬಂದ್ಬಿಟ್ರೆ ಏಕ್ದಮ್ ಯೇಸು ಕ್ರಿಸ್ತರನ್ನು ಸ್ವೀಕಾರ ಮಾಡಿಬಿಡ್ತೀರಾ? ಕ್ರೈಸ್ತರ ಕರಪತ್ರಿಕೆಗಳನ್ನು ಕೊಟ್ಟರೆ ಏಕ್ದಮ್ ನೀವು ಕ್ರೈಸ್ತರ ಆಗ್ಬಿಡ್ತೀರಾ? ಕ್ರೈಸ್ತರು ಊರಲ್ಲಿ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಕ್ರೈಸ್ತರು ಸುವಾರ್ತೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ನೀವು ಅಷ್ಟು ಬೇಗ ಕ್ರೈಸ್ತರ ಆಗ್ಬಿಡ್ತೀರಾ? ಅಂದರೆ ಅಷ್ಟೊಂದು ಬಲಹೀನರ ನೀವು? ಇವಾಗ ನನ್ನ ಹತ್ರ ಕೆಲವು ಗ್ರಂಥಗಳಿದೆ. ಭಗವದ್ಗೀತೆ ಇದೆ, ಮಹಾಭಾರತ ಇದೆ, ರಾಮಾಯಣ ಇದೆ, ಅನೇಕ ಗ್ರಂಥಗಳಿವೆ, ಕುರಾನ್ ಇದೆ. ಹಾಗಂತೇಳಿ ನಾನು ಕುರಾನ್ ಓದಿರೋದರಿಂದ ಮುಸ್ಲಿಮ್ಸ್ ಆಗೋದನ್ನ? ಭಗವದ್ಗೀತೆ ಇದೆ, ಅದನ್ನು ಓದ್ತಾ ಇರ್ತೀನಿ ಅವಾಗ. ಹಾಗಂತ ಹೇಳಿ ನಾನು ಹಿಂಬಾಲಿಸ್ತಾ ಇದ್ದೀನ? ಹಿಂಬಾಲಿಸ್ಬೇಕಾದ್ರೆ ಮನಸ್ಸು ಒಪ್ಪಬೇಕಲ್ಲ, ಹೃದಯ ಒಪ್ಪಬೇಕು. ಯಾರನ್ನಾದರೂ ಹಿಂಬಾಲಿಸ್ಬೇಕು, ಯಾರನ್ನಾದರೂ ನಂಬಿ ಭಕ್ತಿಯಿಂದ ನಡಿಬೇಕಾದರೆ ಹೃದಯ ಒಪ್ಪಬೇಕು. ಮೊದಲನೇದಾಗಿ ಹೃದಯದಲ್ಲಿ ಒಪ್ಪಿಗೆ ಕೊಡಬೇಕು. ಹೃದಯದಲ್ಲಿ ಒಪ್ಪಿಗೆ ಕೊಡದೆ ಹೋದರೆ ನೂರಾರು ಮಂದಿ ಕರಪತ್ರಿಕೆಗಳು ಕೊಟ್ಟರೆ ಏನು, ಸುವಾರ್ತೆ ಹೇಳಿದ್ರೆ ಏನು, ಬುಕ್ಸ್ಗಳು ಕೊಟ್ಟರೆ ಏನು, ಊಟ ಕೊಟ್ಟರೆ ಏನು, ಮನಸ್ಸು ಒಪ್ಪದೆ ಹೋದರೆ ಯಾರು ಕೂಡ ನಂಬಲ್ಲ. ಮನಸ್ಸು ಒಪ್ಪಬೇಕು. ಏನ್ರಿ, ಸುವಾರ್ತೆ ಹೋಗ್ತಾರೆ, ನಂಬಲ್ಲ ಪ್ರಿಯರೇ, ಯಾರು ನಂಬಲ್ಲ. ಎಲ್ಲೋ ಒಬ್ಬರು ತಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡವರು ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ. ಆದರೆ ಕ್ರೈಸ್ತರನ್ನು ಅವಮಾನಪಡಿಸಿದರೆ ಅವಮಾನ ಪಡಿಸಿದವರಿಗೆ ಅನ್ಯಾಯ ಆಗುತ್ತೆ, ಅವಮಾನ ಪಡಿಸಿದವರಿಗೆ ನಷ್ಟ ಆಗುತ್ತೆ. ಯಾಕಂದರೆ ದೇವರ ತೀರ್ಪು ಅವರ ಮೇಲೆ ನಡೆಯುತ್ತೆ. ಅನ್ಯಾಯ ಹೊಂದಿದವ್ರಿಗೆಲ್ಲ, ಅವಮಾನ ಹೊಂದಿದವ್ರಿಗೆಲ್ಲ. ಇವಾಗ ಕ್ರೈಸ್ತರಾಗಿರುವಂಥ ನಮಗೆ ಅವಮಾನಗಳು, ನಿಂದನೆಗಳು, ಹಿಂಸೆಗಳು 1ನೇ ಶತಮಾನದಿಂದ ಪ್ರಾರಂಭವಾಗಿದೆ. 1ನೇ ಶತಮಾನದ ನಮ್ಮ ಪ್ರಭುಗೇನೆ ಬಿಟ್ಟಿಲ್ಲ ಲೋಕ. ಆತನಿಗೆ ಅವಮಾನ ಪಡಿಸಿದ್ದಾರೆ, ನಿಂದನೆಗಳು. ಆತನೇನು ಮಾಡಿದ್ದಾನೆ? ಪ್ರೀತಿಯನ್ನೇ ಸಾರಿದ್ದಾನೆ. ಆತ ಏನೂ ಇಟ್ಕೊಂಡಿಲ್ಲ, ದೇವರ ಪ್ರೀತಿಯನ್ನೇ ಸಾರಿದ್ದಾನೆ, ದೇವರ ಬಗ್ಗೆನೇ ತಿಳಿಸಿದ್ದಾರೆ, ಬೇರೆ ಏನೂ ಹೇಳಿಲ್ಲ ಆತ. ನಾವೆಲ್ಲರೂ ದೇವ್ರ ಮಕ್ಕಳಪ್ಪ. ನಾವೆಲ್ಲ ಯಾರು ಗೊತ್ತಾ? ದೇವ್ರ ಮಕ್ಕಳು. ಎಲ್ಲರೂ ದೇವ್ರ ಮಕ್ಕಳು. ಮತ್ತು ಎಲ್ಲರೂ ಭಕ್ತಿಯಿಂದ ಇರೋಣ. ನಾವೆಲ್ಲರೂ ಹೇಗಿರೋಣ? ಭಕ್ತಿಯಿಂದ ಇರೋಣ. ನಮ್ಮಿಂದ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರಿಗೂ ಮೋಸ ನಡಿಬಾರ್ದು. ಒಳ್ಳೆಯವರಾಗಿರಬೇಕು, ಭಕ್ತರಾಗಿರಬೇಕು. ಇದು ಯೇಸು ಪ್ರಭು ಹೇಳಿದ್ದು. ನನ್ನನ್ನು ಯಾರು ಹಿಂಬಾಲಿಸುವಂಥ ಪ್ರತಿಯೊಬ್ಬರೂ ನಾನು ಕೊಡುವಂಥ ಆಜ್ಞೆಗಳನ್ನು ನೀವು ಪಾಲಿಸಬೇಕು ಅಂತ ಹೇಳ್ತಾರೆ. ಏನು ಆಜ್ಞೆಗಳು ಕೊಟ್ಟಿದ್ದಾರೆ ಯೇಸು ಪ್ರಭು? ತಂದೆಯಾದ ದೇವರನ್ನು, ಅಂದರೆ ತಂದೆಯಾದ ಪರಮಾತ್ಮನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಭಕ್ತಿಯಿಂದ ದೇವರನ್ನು ಪ್ರೀತಿಸಬೇಕು. ಎರಡನೇದಾಗಿ ನಿನ್ನಂತೆ ನಿನ್ನ ನೆರೆಯವರನ್ನು ಕೂಡ ಪ್ರೀತಿಸಬೇಕು. ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ನಿನಗೆ ಕೈಲಾದರೂ ಒಂದು ತುತ್ತು ಊಟ ಕೊಡು. ಕೊನೆಯದಾಗಿ ನಿನ್ನ ಶತ್ರುಗಳನ್ನು ಕೂಡ ನೀನು ಪ್ರೀತಿಸು ಅಂತ ಹೇಳ್ತಾರೆ. ಎಂಥ ದೊಡ್ಡ ಮಾತು ಪ್ರಿಯರೇ! ಅಂಥ ಪ್ರಭುವನ್ನು ಕುರಿತು ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಏನ್ರಿ ನಿಂದಿಸಿದರೆ, ಎರಡನೇದಾಗಿ ಆತನ ಶಿಷ್ಯರನ್ನು ಕೂಡ ನಿಂದಿಸಿದರೆ ನಷ್ಟ ಯಾರಿಗೆ? ಫಾದರ್ಗಳಿಗ? ನಷ್ಟ ಯಾರಿಗೆ? ಕ್ರೈಸ್ತರನ್ನು ಹಿಂಸೆ ಪಡಿಸಿದವ್ರಿಗೇ ನಷ್ಟ ಆಗುತ್ತೆ ರೀ. ಪ್ರಭು ಹೇಳಿದಾರಲ್ಲ, ಮಾತಿದೆಯಲ್ಲ, ಅದು ದೇವ್ರ ಮಾತಿದೆ, ಇಲ್ಲಿ ಕತೆಗಳು ಹೇಳ್ತಾ ಇಲ್ಲ. ಆದ್ದರಿಂದ ಬೇಡ, ಯಾರ ತಂಡಿಗೆ ಹೋಗೋದು ಬೇಡ. ನಮ್ಗೆ ಇಷ್ಟ ಇದೆಯಾ? ನಂಬೋಣ. ಇಷ್ಟ ಇಲ್ವಾ? ಬಿಡೋಣ. 1000 ಮಂದಿ ಬಂದು ಹೇಳಿ, 1,00,000 ಮಂದಿ ಬಂದು ನಿಮಗೆ ಸುವಾರ್ತೆ ಹೇಳಿ, ನಿಮ್ಮ ಮನಸ್ಸು ನಿಮ್ಮದಲ್ಲ, ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದೆಯಲ್ಲ, ನಿಮ್ಮ ಹೃದಯ ನಿಮ್ಮಲ್ಲೇ ಇದೆಯಲ್ಲ. ನಾನು ಇದ್ದೀನಿ. 100 ಮಂದಿ ಬಂದು ನನಗೆ ಹೇಳಿದ್ರು, ಯಾರು ಬಂದು ನನಗೆ ಹೇಳಿದ್ರು, ನನ್ನ ಮನಸ್ಸು ಒಪ್ಪಬೇಕು. ಏನು ಒಪ್ಪಬೇಕು? ನನ್ನ ಮನಸ್ಸು ಯಾವುದು ನಿಜವೋ ಯಾವುದು ಸುಳ್ಳೋ ಪರಿಶೋಧನೆ ಮಾಡಿದಾಗ, ಅರ್ಥ ಮಾಡಿಕೊಂಡಾಗ ಆವಾಗ ನನ್ನ ಮನಸ್ಸು ಒಪ್ಪಿಕೊಡುತ್ತೇನೆ. ಏನ್ರಿ, ಪರಿಶೋಧನೆ ಮಾಡಿದ್ದೀನಿ, ಬೈಬಲ್ ಗ್ರಂಥವನ್ನು ಕುರಿತು ಪರಿಶೋಧನೆ ಮಾಡಿ ತಿಳ್ಕೊಂಡು ಹಿಂಬಾಲಿಸ್ತಾ ಇದ್ದೀನಿ ಪ್ರಭುವನ್ನು ಕುರಿತು. ಆದ್ದರಿಂದ ಎಲ್ಲರ ಮಧ್ಯದಲ್ಲಿ ಸಮಾಧಾನದಿಂದ ಇರೋಣ, ಸಂತೋಷವಾಗಿರೋಣ.
ನೆಮ್ಮದಿಯಿಂದ ಇರೋಣ. ಅವ್ರ ಪಾಡಿಗೆ ಅವರಿರಲಿ, ಇವ್ರ ಪಾಡಿಗೆ ಇವರಿರಲಿ, ನಮ್ಮ ಪಾಡಿಗೆ ನಾವಿರೋಣ, ಭಕ್ತಿಯಿಂದ ಜೀವಿಸೋಣ, ಕೈಲಾದರೂ ದೇವರ ಪ್ರೀತಿಯನ್ನು ಸಾರೋಣ. ಇಷ್ಟ ಇದ್ರೆ ನಂಬ್ತಾರೆ, ಇಲ್ಲಾಂದರೆ ಬಿಡ್ತಾರೆ. ಅಷ್ಟೇ. ಮಾಡೋದೇನಿಲ್ಲ ಈ ಲೋಕದಲ್ಲಿ, ಸಾಧನೆ ಮಾಡೋದೇನಿಲ್ಲ. ಎಲ್ಲರೂ ಹೋಗಲೇಬೇಕು. ನೀವು ಹೋಗಬೇಕು, ನಾವು ಹೋಗಬೇಕು. ಎಲ್ಲರೂ ಕೂಡ ಒಂದು ದಿನ ಇಲ್ಲಾಂದರೆ ಒಂದು ದಿನ ನಾವು ಮಣ್ಪಾಲಾಗ್ತೀವಿ. ಎಲ್ಲರೂ ಹೋಗ್ತಾರಾ? ಹೋಗ್ತಾರೆ. ಸಾಧನೆ ಮಾಡಿದ್ದೇನು, ಗಳಿಸಿದ್ದೇನು, ಅದನ್ನು ವಿಚಾರ ಮಾಡಬೇಕು ಪ್ರಿಯರೇ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಮಾಧಾನದಿಂದಿರಿ, ಸಂತೋಷದಿಂದಿರಿ. ಒಂದು ವೇಳೆ ಯಾರಾದರೂ ಕ್ರೈಸ್ತರ ಮೇಲೆ ಅನ್ಯಾಯ ದಬ್ಬಾಳಿಕೆ ನಡೆದರೆ ಕ್ರೈಸ್ತರಿಗೆ ನಷ್ಟ ಇಲ್ಲ, ಅನ್ಯಾಯ ಮಾಡಿದವರಿಗೇ ನಷ್ಟ ನಡೆಯುತ್ತೆ. ಯಾಕೆಂದರೆ ದೇವರು ಅವರ ಮೇಲೆ ಕಣ್ಣಿಟ್ಟಿರ್ತಾನೆ. ಯಾವಾಗ ಅಪಾಯ ಅಪಘಾತ ನಡೆಯುತ್ತೋ ಗೊತ್ತಿಲ್ಲ. ಆದ್ದರಿಂದ ಜಾಗೃತಿ ಪ್ರಿಯರು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಮಹೋನ್ನತನೇ, ಮಹಾಶಕ್ತನೇ, ಪರಮಾತ್ಮನೇ, ಅತಿ ಪರಿಶುದ್ಧನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಕೆಲವು ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ನಿಮ್ಮ ಮಕ್ಕಳು ತಂದೆ. ಎಲ್ಲರೂ ರಕ್ಷಣೆ ಹೊಂದಬೇಕೆನ್ನುವಂಥದ್ದೇ ನಿಮ್ಮ ಸಂಕಲ್ಪ ತಂದೆ. ಪ್ರತಿಯೊಬ್ಬರು ನೀತಿವಂತರಾಗಿ, ಭಕ್ತರಾಗಿ, ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸಿ ನಿಮ್ಮ ಬಳಿಗೆ ಬರಬೇಕು, ರಕ್ಷಣೆ ಹೊಂದಬೇಕು ಎನ್ನುವಂಥದ್ದೇ ನಿಮ್ಮ ಅನಾದಿ ಸಂಕಲ್ಪ. ಅದಕ್ಕೆ ಅನೇಕ ಮಂದಿ ಭಕ್ತರನ್ನು ಕಳಿಸ್ಕೊಟ್ಟಿದ್ದೀರಾ. ನಿಮ್ಮ ಪ್ರಿಯ ಕುಮಾರನನ್ನು, ಯೇಸು ಕ್ರಿಸ್ತನನ್ನು ಕಳಿಸ್ಕೊಟ್ಟಿದ್ದೀರಾ. ಆತನ ಮಾತುಗಳನ್ನು ಯಾರು ಕೇಳ್ತಾರೋ, ಆತನನ್ನು ಯಾರು ನಂಬುತ್ತಾರೋ, ಆತನ ಮಾರ್ಗದಲ್ಲಿ ಯಾರು ನಡೀತಾರೋ ಅವರಿಗೆ ನಿತ್ಯ ಜೀವ ಇದೆ, ಪರಲೋಕ ಇದೆ ಎಂದು ನೀವು ಸತ್ಯವೇದ ಗ್ರಂಥದಲ್ಲಿ ನಿಮ್ಮ ಭಕ್ತರ ಮೂಲಕ ನೀವು ಬರೆಸಿದ್ದೀರ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯಗಳು ನ್ಯಾಯವಾಗಿದೆ. ನಿಮ್ಮ ವಾಕ್ಯದಲ್ಲಿ ನೀತಿ ಇದೆ, ನ್ಯಾಯ ಇದೆ, ಪರಿಶುದ್ಧತೆ ಇದೆ, ಶ್ರೇಷ್ಠವಾದದ್ದು ಇದೆ ತಂದೆ. ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ಧನ್ಯವಾದಗಳು.